ಹಲೋ ಕರ್ನಾಟಕದ ಜನತೆ, ವೆಲ್ಕಮ್ ಬ್ಯಾಕ್ ಟು ಅಪ್ಡೇಟ್ ಕನ್ನಡ 360 ಚಾನಲ್. ಸೊ ನಾನು ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ 7ನೇ ಕಂತಿನ ಹಣನ ಇಂಥವ್ರಿಗೆ ಮಾತ್ರ ಜಮಾ ಮಾಡ್ತಾರಂತೆ ಸರ್ಕಾರದವರು. ಸೊ ಇದೊಂದು ಬಿಗ್ ಅಪ್ಡೇಟೇ ಆಗಿದೆ. ಸೊ ಯಾರ್ಯಾರಿಗೆಲ್ಲ 7ನೇ ಕಂತಿನ ಹಣ ಮಾತ್ರ ಜಮಾ ಆಗುತ್ತೆ ಅಂದ್ಬಿಟ್ಟು ತಿಳ್ಕೊಳ್ಳೋಣ. ಸೊ ಬನ್ನಿ, ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೆ 30 ಲೈಕ್ಸ್ನ ಪಡ್ಕೊಳಕ್ಕೆ ಹೆಲ್ಪ್ ಮಾಡಿ ಅಂತ ಕೇಳ್ತಾ ವಿಡಿಯೋನ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ, ಅವ್ರಿಗೂ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ವಿಡಿಯೋಗೆ ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡಿ. ಏನು ಸರ್ಕಾರ ಒಂದು ಪ್ರತಿಯೊಬ್ಬರ ಖಾತೆಗೂ ಗೃಹಲಕ್ಷ್ಮಿ ಯೋಜನೆಯ ಹಣನ ಜಮಾ ಮಾಡಲು ಕೆಲವೊಂದು ಪ್ರಮುಖ ಕ್ರಮಗಳನ್ನ ಕೈಗೊಂಡಿದೆ. ಈಗ ಆಲ್ರೆಡಿ ಸುಮಾರು 12,000 ರೂಪಾಯಿಗಳು ಅಂದ್ರೆ 6 ಕಂತಿನ ಹಣ ಮಹಿಳೆಯರ ಬ್ಯಾಂಕ್ ಖಾತೆ ಸೇರಿದೆ. ಸೊ ಇಷ್ಟಾಗಿಯೂ ಕೂಡ ಸುಮಾರು 10% ಅಷ್ಟು ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆಯ ಸಂಪೂರ್ಣ ಹಣ ಬಂದು ಅವ್ರ ಖಾತೆಗೆ ಜಮಾ ಆಗಿಲ್ಲ. ಹಾಗಾದ್ರೆ ಸರ್ಕಾರ ಪ್ರತಿಯೊಬ್ಬರ ಖಾತೆಗೂ ಹಣ ಜಮಾ ಮಾಡಲು ಏನೇನೆಲ್ಲ ಕೆಲಸ ಮಾಡ್ತಿದೆ ಅಂತ ತಿಳ್ಕೊಳ್ಳೋಣ. ಹಾಗೂ 7ನೇ ಕಂತಿನ ಹಣ ಬಿಡುಗಡೆಗಾಗಿ ಮಹಿಳೆಯರು ಕಾಯ್ತಿದ್ದಾರೆ. ಇದಕ್ಕೂ ಕೂಡ ಸರ್ಕಾರ ಡೇಟ್ನ ಫಿಕ್ಸ್ ಮಾಡಿದೆ, ಯಾವಾಗ ಬಿಡುಗಡೆ ಆಗಬೇಕು ಎನ್ನುವುದನ್ನು ಸರ್ಕಾರ ತಿಳಿಸಿದೆ ನಮಗೆ. ಸೊ ಇನ್ನು ಯಾವ ಮಹಿಳೆಯರಿಗೆ ಹಣ ಜಮಾ ಆಗದೆ ಇರ್ತಾರಲ್ಲ, ಸೊ ಅವ್ರ ಖಾತೆಯಲ್ಲಿರುವ ಸಮಸ್ಯೆಗಳನ್ನ ಪರಿಹರಿಸಲು ಪ್ರತಿ ಜಿಲ್ಲೆಗೂ ಅಧಿಕಾರಿಗಳನ್ನ ಕಳಿಸಿ ಮಾಹಿತಿ ಪಡ್ಕೊತಾ ಇದೆ ಸರ್ಕಾರ. ಸೊ ಒಂದ್ ವೇಳೆ ನಿಮ್ಗೆ ಏನಾದರೂ ಸಮಸ್ಯೆ ಇತ್ತು ಅಂದ್ರೆ ನೀವೇನಾದರೂ ಸರ್ಕಾರದ ಬಳಿ ಹೇಳ್ಕೊಂಡ್ರೆ ತಕ್ಷಣ ಅದನ್ನು ಪರಿಹರಿಸಿ ಕೊಡಲು ಸರ್ಕಾರ ಪ್ರಯತ್ನಿಸುತ್ತೆ. ಸೊ ಏನಾದರೂ ಬ್ಯಾಂಕ್ ಖಾತೆಯಲ್ಲಿ ಸಮಸ್ಯೆ ಇದ್ರೆ ಅಂಚೆ ಕಚೇರಿಯಲ್ಲಿ ನಿಮ್ಮ ಹೆಸರಿನಲ್ಲಿ ಒಂದು ಖಾತೆನ ಆರಂಭಿಸಿ ಅದಕ್ಕೆ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗುತ್ತೆ ಅಂದ್ಬಿಟ್ಟು ಸರ್ಕಾರ ಒಂದು ಸೊಲ್ಯೂಷನ್ನ ಕೊಟ್ಟಿದೆ. ಸೊ ಇವಾಗ ಏನು ಮಾಡಿದ್ದಾರೆ ಅಂದರೆ ಸರ್ಕಾರ ಒಂದು ಸೇವಾ ಕಾರ್ಯನ ಆರಂಭಿಸಿದ್ದಾರೆ. ಸೊ ರಾಜ್ಯದ ಕೆಲವು ಜಿಲ್ಲೆಗಳಲ್ಲಿ ಗೃಹಲಕ್ಷ್ಮಿ ಸಕ್ಸಸ್ ಸಮಾವೇಶವನ್ನು ಕೂಡ ನಡೆಸಲಾಗಿದೆ. ಸೊ ಇದ್ರ ಜೊತೆಗೆ ಪ್ರತಿ ಜಿಲ್ಲೆಗೂ ಪ್ರತಿ ಗ್ರಾಮಕ್ಕೂ ಕೂಡ ಮನೆಗೆ ಹೋಗ್ಬಿಟ್ಟು ಆಶಾ ಕಾರ್ಯಕರ್ತರನ್ನು ಕಳಿಸಿ ಯಾವ ಮಹಿಳೆಯರ ಖಾತೆಗೆ ಹಣ ಬಂದಿಲ್ಲ, ಜಮಾ ಆಗಿಲ್ಲ ಅಂದ್ಬಿಟ್ಟು ಮಾಹಿತಿನ ಸರ್ಕಾರ ಕಲೆ ಹಾಕ್ತಾ ಇದೆ ಇವಾಗ. ಸೊ ಒಂದ್ ವೇಳೆ ಏನಾದರೂ ಮಹಿಳೆಯರ ಖಾತೆಗೆ ಹಣ ಬರದೇ ಇದ್ರೆ ಅದನ್ನು ಗುರುತಿಸಿ ಆಶಾ ಕಾರ್ಯಕರ್ತರೇ ಕೂಡ ಖುದ್ದಾಗಿ ಅಂಗನವಾಡಿ ಸಹಾಯಕಿಯರ ಜೊತೆ ಬ್ಯಾಂಕಿಗೆ ಹೋಗಿ ಹಣ ಜಮಾ ಆಗದೆ ಇರೋದಕ್ಕೆ ಏನು ಕಾರಣ ಅಂತ ಮಹಿಳೆಯರನ್ನ ಕರ್ಕೊಂಡು ಹೋಗ್ಬಿಟ್ಟು ಅವರೇ KYC ಅಥವಾ NPCI ಮ್ಯಾಪಿಂಗ್ ಆಗದೆ ಇದ್ರೆ ಮಾಡಿಸ್ತಾರೆ. ಮತ್ತು ಇನ್ನೆಲ್ಲ ಮಹಿಳೆಯರಿಗೆ ಏನಪ್ಪ ಗುಡ್ ನ್ಯೂಸ್ ಅಂದರೆ ಪೆಂಡಿಂಗ್ ಇರುವ ಹಣ ಕೂಡ ಬರ್ತಿದೆ. ಸೊ ಜನವರಿ ತಿಂಗಳಲ್ಲೇ 3 ದಿನಗಳ ಅಂತರದಲ್ಲಿ 3 ಕಂತಿನ ಹಣ ಮಹಿಳೆಯರ ಖಾತೆಗೆ ಜಮಾ ಆಗಿದೆ ಉದಾಹರಣೆಯನ್ನು ಕೂಡ ಇದೆ. ಸೊ ಹಾಗಾಗಿ ಯಾವ ಮಹಿಳೆಯರ ಖಾತೆಗೆ ಇಲ್ಲಿವರೆಗೂ ಸಮಸ್ಯೆ ಪರಿಹಾರ ಆಗಿದ್ದರೆ ಅವ್ರಿಗೂ ಕೂಡ ಪೆಂಡಿಂಗ್ ಹಣ ಬರೋದ್ರಲ್ಲಿ ಯಾವ ಡೌಟ್ ಕೂಡ ಇಲ್ಲ. ಅವ್ರಿಗೂ ಮಾರ್ಚ್ ತಿಂಗಳಲ್ಲೇ 8,000 ರೂಪಾಯಿ ಅಂದರೆ 4 ಕಂತಿನ ಹಣ ಒಟ್ಟಿಗೆ ಜಮಾ ಆಗೋ ಚಾನ್ಸಸ್ ಇರುತ್ತೆ. ಏನು ಈ ಹಣ ಜಮಾ ಮಾಡೋ ಪ್ರಕ್ರಿಯೆ ಒಂದು ಆಟೋಮೆಟಿಕ್ ಪ್ರೊಸೆಸ್ಸು. ಏನಾದರೂ ನಿಮ್ಮ ಖಾತೆ ಅಥವಾ ನಿಮ್ಮ ಬ್ಯಾಂಕ್ ಅಕೌಂಟ್ ಏನಾದರೂ ಸರ್ಕಾರದ ಡೇಟಾಬೇಸ್ ಜೊತೆ ಕನೆಕ್ಟ್ ಆಗಿತ್ತು ಅಂದರೆ ನಿಮ್ಮ ಖಾತೆಗೆ ಹಣ ಬರೋದು ಮಿಸ್ ಆಗೋದಿಲ್ಲ. ಸೊ ಇದಕ್ಕಾಗಿ ಕಡ್ಡಾಯವಾಗಿ KYC ಮತ್ತು NPCI ಮ್ಯಾಪಿಂಗ್ ಮಾಡಿಸೋದು ಕಡ್ಡಾಯನ ಮಾಡಿದೆ ಸರ್ಕಾರ. ಸೊ ದಟ್ ನಿಮ್ಮ ಅಕೌಂಟು ಸರ್ಕಾರದ ಡೇಟಾಬೇಸ್ ಜೊತೆ ಕನೆಕ್ಟ್ ಆಗಿರುತ್ತೆ. ಸೊ ಏನಾದರೂ ಒಂದು ವೇಳೆ ನಿಮ್ಮದು ಕನೆಕ್ಟ್ ಆಗಿತ್ತು ಅಂದರೆ ನಿಮಗೆ ಆಟೋಮೆಟಿಕ್ಕಾಗಿ ದುಡ್ಡು DBT ಆಗುತ್ತೆ. ಸೊ ಹಾಗಾದರೆ 7ನೇ ಕಂತಿನ ಹಣ ಈ ದಿನಾಂಕದಂದು ಬಿಡುಗಡೆ ಆಗ್ತಿದೆ. ಸೊ 6ನೇ ಕಂತಿನ ಅಂದರೆ 12,000 ರೂಪಾಯಿ ಈಗ ಆಲ್ರೆಡಿ ಮಹಿಳೆಯರ ಖಾತೆ ಪಡ್ಕೊಂಡಿದ್ದಾರೆ. ಸೊ ಇನ್ನು 7ನೇ ಕಂತಿನ ಹಣ ಬರೋಕ್ಕೆ ಮಾರ್ಚ್ 15ರಂದು ಡೇಟ್ನ ಫಿಕ್ಸ್ ಮಾಡಿದೆ ಸರ್ಕಾರ. ಮಾರ್ಚ್ 15ರಿಂದ ಎಲ್ಲರ ಖಾತೆಗೂ ಜಮಾ ಮಾಡೋಕ್ಕೆ ಸರ್ಕಾರದವರು ಸ್ಟಾರ್ಟ್ ಮಾಡ್ತಾರೆ. ಸೊ ಇಷ್ಟು ಹೇಳ್ತಾ ಇಟ್ಬಿಟ್ಟು ಗೃಹಲಕ್ಷ್ಮಿ ಯೋಜನೆಯ ವಿಡಿಯೋ ನಿಮಗೆ ಇಷ್ಟ ಆಯಿತು ಅನ್ಕೊತೀನಿ. ಇಷ್ಟ ಆದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಏನೇ ಪ್ರಾಬ್ಲಮ್ ಇತ್ತಂದರೆ ಕಮೆಂಟ್ನ ಹಾಕಿ. ಧನ್ಯವಾದಗಳು.